ವಿಜಯನಗರ ಸಾಮ್ರಾಜ್ಯ ಈ ಹೆಸರು ಕೇಳಿದ್ರೇ ಸಾಕು, ಒಂದು ಮೈ ರೋಮಾಂಚನಗೊಳಿಸುವಂತಹ ಸನ್ನಿವೇಶಗಳು, ಘಟನಾವಳಿಗಳು ಕೂಡ ನೆನಪಿಗೆ ಬರುತ್ತೆ. ವಿಜಯನಗರ ಸಾಮ್ರಾಜ್ಯದ ಗತವೈಭವವನ್ನು ಬೆಳ್ಳಿ ಪರದೆ ಮೇಲೆ ತರೋಕ್ಕೆ ಒಂದು ಚಿತ್ರತಂಡ ತಯಾರಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ, ಈಗಾಗಲೇ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಅವನೇ ಶ್ರೀಮನ್ನಾರಾಯಣ, ಕಿರಿಕ್ ಪಾರ್ಟಿ ಅಂತಹ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಂತಹ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ಈ ವಿಜಯನಗರ ಸಾಮ್ರಾಜ್ಯ ಅನ್ನುವಂತಹ ಸಿನಿಮಾವನ್ನು ನಿರ್ದೇಶನ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ನಟನೆ ಕೂಡ ಮಾಡ್ತಾ ಬೆಳ್ಳಿ ಪರದೆಗೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ವಿಶೇಷ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಅಂತಂದರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಬರೋಬ್ಬರಿ 8 ವರ್ಷಗಳ ಹಿಂದೆಯೇ ಕೂಡ ತಾವು ನಟ ಆಗಬೇಕು ಅನ್ನೋಂಥ ಒಂದು ಕನಸನ್ನು ಕಂಡಿದ್ರಂತೆ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಮುಖಾಂತರ ಅದನ್ನು ಈಡೇರಿಸ್ಕೊಳ್ಳೋಕ್ಕೆ ತಯಾರಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಹಂಪಿಯ ಗತವೈಭವವನ್ನು ಸಾರುವಂತಹ ಸಿನಿಮಾದಲ್ಲಿ ಸಾಕಷ್ಟು ಅಚ್ಚರಿಯ ಅಂಶಗಳಿರುತ್ತೆ. ಅದು ಪ್ರೇಕ್ಷಕರನ್ನು ಒಂದು ರೀತಿಯಲ್ಲಿ ರೋಮಾಂಚನಗೊಳಿಸುತ್ತೆ ಅನ್ನೋ ನಿಟ್ಟಿನಲ್ಲಿ ಚಿತ್ರತಂಡ ತಯಾರಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದರೆ, ಒಂದು ಹೊಸ ತಂತ್ರಜ್ಞಾನದ ಮುಖಾಂತರ ಈ ಸಿನಿಮಾ ತಯಾರಾಗ್ತಾ ಇರ್ತಕ್ಕಂಥದ್ದು ವಿಶೇಷ. ವರ್ಚುವಲ್ ಪ್ರೊಡಕ್ಷನ್ಸ್ ಅಂದರೆ ಅನ್ರಿಯಲ್ ಇಂಜಿನ್ ಅನ್ನುವಂತಹ ಒಂದು ಹೊಸ ಟೆಕ್ನಾಲಜಿ ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಸಿನಿಮಾ ತಯಾರಾಗ್ತಾ ಇರ್ತಕ್ಕಂಥದ್ದು. ಬಟ್ ಈ ತಂತ್ರಜ್ಞಾನವನ್ನು ಇಲ್ಲೂ ಕೂಡ ಎಲ್ಲೂ ಬಳಸಿಲ್ಲ. ಸೊ ಅದನ್ನು ಪರಿಚಯಿಸುವಂಥದ್ದು ಈ ಸಿನಿಮಾದ ವಿಶೇಷತೆ ಅನ್ನುವಂಥದ್ದನ್ನು ಹೇಳೋದ್ರ ಜೊತೆಗೆ ದುಬೈ ಮತ್ತು ಮುಂಬೈನಿಂದ ತಂತ್ರಜ್ಞರನ್ನು ಕರೆದುಕೊಂಡು ಬಂದು ಈಗಾಗಲೇ 70% ಶೂಟಿಂಗ್ ಕೂಡ ಮಾಡಲಾಗಿದೆ ಅಂತೆ. ಅಂದರೆ ಚಿತ್ರೀಕರಣ ಕೂಡ ಮುಗಿಯೋ ಹಂತಕ್ಕಿದೆ. ಈಗಾಗಲೇ ಒಂದು ಹಂತಕ್ಕೆ ಚಿತ್ರೀಕರಣ ಮುಗಿಸಿರ್ತಕ್ಕಂಥ ಚಿತ್ರತಂಡ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊರಹಾಕ್ತಾ ಇರ್ತಕ್ಕಂಥದ್ದು. ಈ ಸಿನಿಮಾ ಕೂಡ ಅಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಮಾತ್ರ ಅಲ್ಲ, ಇನ್ನೂ ಬಹು ಎತ್ತರಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯದ ಘನತೆಯನ್ನು ಮತ್ತು ಅದರ ಒಂದಿಷ್ಟು ಇತಿಹಾಸವನ್ನು ಎಲ್ಲ ಕಡೆ ಪರಿಚಯಿಸುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಚಿತ್ರತಂಡ ತಯಾರಾಗಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದರೆ, ಈ ಸಿನಿಮಾದಲ್ಲಿ ಕೇವಲ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ನಾಯಕರಾಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಅಂದರೆ ದೊಡ್ಡ ದೊಡ್ಡ ನಟರು ಕೂಡ ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಅನ್ನುವಂತಹ ಒಂದು ಕುತೂಹಲಕಾರಿ ವಿಚಾರವನ್ನು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಏನಂತಂದರೆ, ಸದ್ಯದಲ್ಲಿಯೇ ಆ ಸಿನಿಮಾದ ಕುರಿತಾಗಿ ಒಂದು ಟೀಸರ್ನ ಝಲಕ್ಕನ್ನು ತೋರಿಸೋ ಮುಖಾಂತರ ಅದು ಎಷ್ಟರ ಮಟ್ಟಿಗೆ ತಯಾರಾಗ್ತಿದೆ, ಎಷ್ಟು ವಿಭಿನ್ನವಾಗಿದೆ ಅನ್ನುವಂಥದ್ದನ್ನು ಜನರ ಮುಂದೆ ತರಲಿಕ್ಕೆ ಮತ್ತು ಸಿನಿಮಾ ಪ್ರೇಕ್ಷಕರ ಮುಂದೆ ತರಲಿಕ್ಕೆ ಚಿತ್ರತಂಡ ತಯಾರಾಗಿದೆ. ಸೊ ಈಗಾಗಲೇ ಏನಂತಂದರೆ, ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದು. ಸೊ ಇನ್ನು ಮುಂದೆ ಅವರೊಬ್ಬ ನಟರಾಗಿ, ನಿರ್ದೇಶಕರಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋಂಥ ಕುತೂಹಲದಲ್ಲಿ ಕೂಡ ಅವರ ಅಭಿಮಾನಿಗಳಿರ್ತಕ್ಕಂಥದ್ದು ಮತ್ತು ಕನ್ನಡ ಚಿತ್ರರಂಗದ ಕೂಡ ಕುತೂಹಲದಿಂದ ಕಾಯ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಅಂದು ಅಂದರೆ 1565ರಲ್ಲಿ ತಾಳಿಕೋಟಿ ಕದನ ಏನಿತ್ತೋ ಆ ಸಂದರ್ಭದಲ್ಲಿನ ಸಾಕಷ್ಟು ಸನ್ನಿವೇಶಗಳನ್ನು ಈ ಸಿನಿಮಾ ಮುಖಾಂತರ ತೋರಿಸಲಾಗುತ್ತಂತೆ. 250 ವರ್ಷಗಳ ಇತಿಹಾಸವನ್ನು ವಿಭಿನ್ನವಾಗಿ ತೋರಿಸುವಂತಹ ಪ್ರಯತ್ನ ಕೂಡ ಇರುತ್ತೆ ಅನ್ನೋಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಚಿತ್ರತಂಡ ಈಗ ಹೊರಹಾಕಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲವನ್ನು ಕೂಡ ಕುತೂಹಲದಿಂದ ನೋಡ್ತಾ ಇರೋಂಥ ಅಭಿಮಾನಿಗಳಿಗೆ ಯಾವ ರೀತಿ ಉತ್ತರ ಕೊಡುತ್ತೆ ಚಿತ್ರತಂಡ ಅನ್ನೋದನ್ನು ಕಾದು ನೋಡಬೇಕಾಗಿದೆ.